SIR ಅಂದು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಎದ್ದೇಳು ಕರ್ನಾಟಕ, ಕರ್ನಾಟಕ ಮುಸ್ಲಿಂ ಮುತ್ತೈದ ಮಹಾಜ್, ನನ್ನ ಓಟು ನನ್ನ ಹಕ್ಕು, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಇಂಥ ಕ್ಷೇತ್ರಗಳಲ್ಲಿ ಯಾರು ಕಡಿಮೆ ಮಾರ್ಜಿನಿಂದ ವಿನ್ ಆಗಿದ್ದಾರಲ್ಲ ಅವರೆಲ್ಲ MLAಗಳು ತನ್ನ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಡಬೇಕು. ಇವರ ಓಟ್ನಿಂದ ನೀವು ಗೆದ್ದಿರುವುದು. ಒಂದು ವೇಳೆ SIR ಬಂತಿಲ್ಲಿ ತಮ್ಮ ಕ್ಷೇತ್ರದಿಂದ 20,000 ಓಟು ತೆಗೆದು ಹಾಕ್ತಾರಂದರೆ ನೆಕ್ಸ್ಟ್ ವಿನ್ ಆಗೋರು ಯಾರಲ್ಲಿ? ರಿಸಲ್ಟ್ ಭಾಳ ಕ್ಲಿಯರ್ ಆಗಿದೆ. ಇದು ಕಾಂಗ್ರೆಸ್ನವರು ತಿಳಿಬೇಕು. ಅವರು ಕೆಳಮಟ್ಟದಲ್ಲಿ ಹೋಗಿ ಅವರೆಲ್ಲ ಅಲ್ಲಿ ಕೆಲಸ ಮಾಡಬೇಕು. ತಮ್ಮ ವಾಲಂಟಿಯರ್ಸ್ ಇದ್ದಾರಲ್ಲ, ನಾವು ಸಹ ಕೊಡ್ತಾ ಇದ್ದೇವೆ, ನಾವು ತಮ್ಮ ಜೊತೆಲಿ ಇದ್ದೇವೆ, ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇವಾಗ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟಿ ಚಿಕ್ಕೆಲ್ಲ ದೊಡ್ಡ ಪಾರ್ಟಿ ಇವರೆಲ್ಲ. ಇವರು ಆ್ಯಕ್ಚುಲ್ ಆಗಿ ಇವರೇ ದೊಡ್ಡ ಪಾರ್ಟಿ. ಯಾಕಂದರೆ ಸಮಾಜದ ನಡುವೆ ಇವರೆಲ್ಲ ಇರ್ತಾರೆ ಎಲ್ಲರೂ. ಸಂಘಟನೆಗಳು ನಾವೆಲ್ಲ ತಮ್ಮ ಜೊತೆಯಲ್ಲಿ ಸೇರಿಕೊಂಡು ಯಾರದೇ ಒಬ್ಬರ ಹೆಸರು ತೆಗೆದು ಹಾಕಬಾರ್ದು ಅಂತೇಳಿ ನಾವು ಬಯಸ್ತಾ ಇದ್ದೇವಲ್ವಾ. ಅದಕ್ಕಾಗಿ ತಾವು ಸರ್ಕಾರದಲ್ಲಿ ಇದ್ದೀರಿ, ಮುಂಚೂಣಿಯಲ್ಲಿ ತಾವಿರಬೇಕು. ಮೊದಲನೇದಾಗಿ SR ನಮಗೆ ಬೇಡ ಅಂಥೇಳಿ ಇಲ್ಲೊಂದು ಪ್ರಸ್ತಾವನೆ ಬಂದಿದೆ. ಒಂದು ಡಿಸಿಷನ್ ನೀವು ತಗೋಬೇಕು. ನಾವು ನಿಮಗೆ ಸಹಾಯ ನೀಡೋಂಗಿಲ್ಲ ಅಂಥೇಳಿ ಹೇಳಬೇಕು. ನೀವು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ನಿರ್ಣಯ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ. ತಾವು ಮಾಡಬೇಕು. ಎಲ್ಲ ಕರ್ನಾಟಕದ ಜನರು ತಮ್ಮ ಜೊತೆಯಲ್ಲಿದ್ದಾರಲ್ವಾ, ಇದು ನಿರ್ಣಯ ನೀವು ತೆಗೆದುಕೊಳ್ಳಬೇಕು. ಒಂದು ವೇಳೆ ನೀವು ಮಾಡಲಿಲ್ಲ, ನಮಗನ್ನಿಸ್ತಾರೆ ನೀವು ಮಾಡೋಂಗಿಲ್ಲ ಅಂಥೇಳಿ, ನಮಗನ್ನಿಸ್ತಾ ಇದೆ. ಹೀಗೆ ಆಯ್ತು, ಇರಲಿ. ಯಾಕೆ ನೀವು ಕೆಳಮಟ್ಟದಲ್ಲಿ ಹೋಗೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ? SIR ಬಗ್ಗೆ ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇಲ್ಲಿ ಎಲ್ಲ ಸಂಘಟನೆಗಳು ತಮ್ಮ ಜೊತೆಯಲ್ಲಿ ಇದ್ದಾರವಲ್ಲ, ಎಲ್ಲರೂ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಈ ಸಂಘಟನೆಗಳು ತಮ್ಮ ಜೊತೆಯಲ್ಲಿ ಇದ್ದೇವೆ ಇದಕ್ಕಾಗಿ. ಹಾಗಾಗಿ ಒಂದು ವಿನಂತಿ ಕರ್ನಾಟಕ ಸರ್ಕಾರದಿಂದ, ಇದು ಕಾಂಗ್ರೆಸ್ ಪಕ್ಷದಿಂದ SIR ಬಗ್ಗೆ ಯಾವ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಇದ್ದೇವೆಲ್ಲವ ಅದೇ ರೀತಿಯಾಗಿ ಕೆಳಮಟ್ಟದಲ್ಲಿ ಕಾಂಗ್ರೆಸ್ನವರು ಕೆಲಸ ಮಾಡಿದರೆ ಮಾತ್ರ ಅಲ್ಲಿ SIR ಬಗ್ಗೆ ಒಂದು ಯಾರ್ದು ಒಬ್ಬರು ಹೆಸರು ತೆಗೆದ ಹಾಗೆ ಅದೊಂದು ನಾವು ಮಾಡ್ಬೋದು. ಕೊನೆಯದಾಗಿ ನಾವೆಲ್ಲರೂ ಭಯ ಪಡೋದು ಬೇಡ. ಯಾಕೆ ಅಂತ ಹೇಳ್ತಾ ಇದ್ದೇನೆ, ಭಾರತೀಯರು ನಾವು ಇದೆಯಲ್ಲ, ನಾವು ಭಾರತೀಯರು, ನಾವು ಬ್ರಿಟಿಷ್ಗೆ ಅಂಜಲಿಲ್ಲ. ಬಿಳಿ ಚರ್ಮದವರಿಗೆ ಅವರ ಜೊತೆಯಲ್ಲಿ ಗುದ್ದಾಡಿ 100-200 ನೀವು ಎಲ್ಲ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡಿದಿರಲ್ಲ, ನಿಮಗೆ ಹೊರಗೆ ಹಾಕಲಿಕ್ಕೆ ನಾವೆಲ್ಲ ಬಲಿದಾನ ಕೊಟ್ಟಿದ್ದೇವೆ. ಇವಾಗ ಈ ಕರಿಯ ಚರ್ಮದವರು BJP ಇದ್ದಾರಲ್ಲ, ಅದು ಬಿಳಿ ಚರ್ಮದವರು. ಇವರೆಲ್ಲ ಕರಿಯ ಚರ್ಮದವರು, ದಪ್ಪಾಗಿದೆ ಚರ್ಮ ಇವ್ರದ್ದು. ಯಾವ ಚರ್ಮ? ಅಚ್ಚಾ, ಇವರಿಗೆ ನಂಜೋದು ಬೇಡ, ಭಯ ಪಡೋದು ಬೇಡ. ಇವರು ನಾವು ಅಲ್ಲೇನು ಕೆಲಸ ಮಾಡಿದೆ ನಮ್ಮ ಹಾದಿಯಲ್ಲಿ ಇವರು ಬರ್ತಾರೆ. ಒಂದು ದಿವಸ ಇವರು ನಮ್ಮ ಹಾದಿಯಲ್ಲಿ ಬರ್ತಾ ಇರ್ತಾರೆ, ಬರಲೇಬೇಕು ಅವರಿಗಾದರೂ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ SIR ವಿರೋಧ ಮಾಡಬೇಕು. ಒಂದು ವೇಳೆ SIR ಬಂದರೆ ಕೆಳಮಟ್ಟದಲ್ಲಿ ಹೋಗಿ ಯಾರದೇ ಒಬ್ಬರ ಹೆಸರು ಹೋಗೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲದಾಗಬೇಕಂತ ಹೇಳಿ ಮಾತನಾಡುತ್ತಾ ನನಗೆ ಅವಕಾಶ ತಾವು ಕೊಟ್ಟಿದ್ದು ಮಾತಾಡಲಿಕ್ಕೆ ಭಾಳ ಸಂತೋಷ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.